ವೆಲ್ಕಮ್ ಆಲ್ ಡೇ 62 ಆಫ್ 150 ಡೇಸ್ ಚಾಲೆಂಜ್. 5:40 ಟೈಮು. ಸೊ ಫ್ರೆಶ್ ಆಗಿ ಆಫೀಸ್ ಹೋಗ್ಬಂತ. ಸೊ ಆಫೀಸ್ ಹೋದ್ಮೇಲೆ ಸಿನಿಮಾ ನೋಡೋದು ಮೆಡಿಟೇಷನ್ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಆಫೀಸಲ್ಲಿ ಏನು ಮಾಡ್ತೀವಿ ಅಂದರೆ ಟ್ರೈನಿಂಗ್ ಇರ್ತದೆ. ಸೊ ನೋಡೋಣ ಕೇಸ್ ಆದರೆ ಅದು ವೀಡಿಯೋ ಮಾಡೋದಂತ ಚಾರ್ಜ್ ಎಲ್ಲ. ಫಸ್ಟ್ ಫ್ರೆಶ್ ಆಗಿ ಮೆಡಿಟೇಷನ್ ಕೊಡಬೇಕು ಹೋಗೋದು. ಬಾಯ್. ನಮ್ದು ಇವತ್ತು ಎಂಟಿ ಸ್ಟಮಕ್ ವೇಟ್ ಅದ 79.40 ಆ್ಯಸ್ ಯೂಶ್ವಲ್. ನಿನ್ನೆ ಇದ್ದಂಗೆ ರಿಲಯನ್ಸ್ ಹೋಗಿದ್ವಿ, ಅಲ್ಲಿ ನೋಡ್ಬೋದು ಹಾಲು ತೊಗೊಂಡಿವಿ. ಅದಾದಮೇಲೆ ಡಾರ್ಕ್ ಚಾಕ್ಲೇಟ್ ಅದ, ಇವು ಎಲ್ಲ ಅಲ್ಲಿ ಕೆ ಬಿ ಹತ್ರ ಮಾರ್ಕೆಟ್ ಅದಲ್ಲ, ಸೊ ಅಲ್ಲಿ ಹೋಗಿದ್ವಿ. ಗೆಜ್ರಿ, ಆಮೇಲೆ ಸೌತೆಕಾಯಿ ನಮ್ಮದು ವೆಜ್ಜಸ್, ಆಮೇಲೆ ಚಿಕನ್ಗೋಸ್ಕರ ನಮ್ಮದು ಆನಿಯನ್ ಅಂದರೆ ಉಳ್ಳಾಗಡ್ಡಿ ಮತ್ತು ಟಮಾಟಿ. ಸೊ ಇವತ್ತು ಒಂದು ವಾಪಸ್ ಹೊಂಟಿವಿ ಈಗ ಮನೆ ಕಡೆಗೆ. ಟೈಮು 8:26, 8:30 ಆಲ್ರೆಡಿ. ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಎಲ್ಲ ಇದಾಗಟ್ಟಿಗೆ 9 ಆಗ್ತದೆ ಎಕ್ಸಾಕ್ಟ್. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸಿಗಮಂತ. ಸ್ಟೇ ಟ್ಯೂನ್ಡ್. ಬಾಯ್. ಇವತ್ತು ಯಾದಗಿರಿ ಹೋಗೋದ. ಇನ್ನು ರೈಸ್ ಒಂದು ಮಾಡ್ಕೋಬೇಕಿತ್ತು. ಕರೆ ಅಂದ್ರೆ ರೈಸ್ ಮಾಡೋಕ್ಕೀಗ ಟೈಮ್ ಆಗ್ತದಪ್ಪ. ಈಗ ಎಲ್ಲಿ ಚಳಕೆ ಮಾಡೋಕ್ಕಾಗಲ್ಲ. ಬಟ್ ನೋಡಮ್ ಕೇಸ್ ಆದರೆ ರೈಸ್ ಮಾಡಮಂತ ಸಿಗಮ್. 3 ಆಮ್ಲೆಟ್ ಆದಮೇಲೆ ಓಟ್ ಶೇಕ್ ಇದೆ. ಸೊ ಇದಾದಮೇಲೆ ಇದು ಒಂದಿಲ್ಲ ಏನಂದರೆ ಆ್ಯಪಲ್ಲು. ಸೊ ಆ್ಯಪಲ್ಲು ಆಮೇಲೆ ತಿನ್ನಮಂತ. ಸ್ಟೇ ಟ್ಯೂನ್ಡ್. ಟಿಕೆಟ್. ಸೊ ಈಗ ಯಾದಗಿರಿ ಹೊಂಟಿವಿ ನಾವು. ಆಲ್ರೆಡಿ 10:45 ಆಗ್ಯದ, 1 ಆಗ್ತದೆ. ಸೊ ಹೆಂಗೆ ನಮಗೆ ಬರೋಕ್ಕೆ ಇವತ್ತು ಲೇಟ್ ಆಗ್ತದೆ ಅಂತ ಗೊತ್ತಾಯ್ತು ನನಗೆ. ಯಾಕಂದ್ರೆ ನಮ್ಗೆ ಇಲ್ಲೇ ಆಲ್ರೆಡಿ 11 ಐತೆ, ಹೋಗೋಕ್ಕೆ ನಮಗೆ 12 ಆಗ್ತದೆ. ಏನಾಕಿಲ್ಲ ನಮ್ಮ ಪಟೇಲ್ ಪ್ರಿಂಟಿಂಗ್ ಪ್ರೆಸ್ ಮೇಲೆ ಬಂದೀವಿ, ನೋಡ್ಬೋದಲ್ಲಿ. ಅವೇನೋ ಒಂದು ಸ್ವಲ್ಪ ಬ್ಯಾನರ್ ಕೊಡೋಣ, ನಮ್ಮ ಪಪ್ಪರ್ನ ಬರ್ತಾರಂತ. ಸೊ ಪಿಕ್ ಮಾಡ್ಕೊಂಡು ಯಾದಗಿರಿ ಹೋಗ್ಬೇಕು. ಸೊ ಅದೆಲ್ಲ ಮುಗಿಸ್ಕೊಂಡು ಬರೋದಕ್ಕೆ ಆಲ್ಮೋಸ್ಟ್ 2:30, ಎಷ್ಟಾದ್ರೂ 2:30 ಎಲ್ಲ 3 ಆಗ್ತದೆ ಅನ್ಕೋತೀನಿ ಇವತ್ತು. ಸೊ ಬಂದು ನಾವು ಕುಕ್ ಮಾಡ್ಕೊಂಡು, ಅಂದರೆ ಆಲ್ರೆಡಿ ಚಿಕನ್ ಅದ, ಬಟ್ ರೈಸ್ ಕುಕ್ ಮಾಡ್ಬೇಕನ್ನ. ಸೊ ಅದೆಷ್ಟು ಮಾಡ್ಕೊಂಡು ಊಟ ಮಾಡ್ಬೇಕಂದ್ರೆ 3:30 ಹಂಗೆ ಆಗ್ತದೆ. ಸೊ ಇವತ್ತು ಆಲ್ರೆಡಿ ನಂದು ರೆಸ್ಟ್ ಡೇ ಅದ, ಬಟ್ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಜಿಮ್ ಹಿಟ್ ಮಾಡ್ಬೇಕಂತ ಮಾಡೀನಿ. ಸೊ ನೋಡೋಣ ಏನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತಾನಂತ. ಸೊ ಸ್ಟೇ ಟ್ಯೂನ್ಡ್. ಬಾಯ್. ಆಮೇಲೆ ಎದ್ದಿರೋದ್ಮೇಲೆ ಸಿಗಮಂತ. ಬಾಯ್. ಟೈಮ್ ನೋಡ್ಬೋದು ಆಲ್ರೆಡಿ 3:40 ಆಗದ. ಈಗ ಜಸ್ಟ್ ಯಾದಗಿರಿನ ಶಾಪುರ್ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ನಮ್ಮ ಪಪ್ಪರಿಗೆ ಬುಟ್ಟೆಯಲ್ಲಿ ಈಗ ಹೋಗಂತ್ರ ರೈಸ್ ಮಾಡ್ಕೋಕ್ಕಾಗಲ್ಲ, ಆಲ್ರೆಡಿ ಟೈಮ್ ಭಾಳ ಆಗ್ಯದ. ಸೊ ಇಲ್ಲೇ ಒಂದು ಖಾನಾವಳಿದಾಗ ಒಂದು ಸ್ವಲ್ಪ ಒಂದು ವೈಟ್ ರೈಸ್ ತೊಗೊಂಡು ಹೋಗ್ಬೇಕಂತದ. ಚಿಕನ್ ಆಲ್ರೆಡಿ ಆದ. ಹೋಗಿ ರೈಸ್ ಚಿಕನ್ ಊಟ ಮಾಡ್ಕೊಂಡು ಆಮೇಲೆ ಈಗ ಒಂದು ಪಾರ್ಸಲ್ ಬಂದಿತ್ತು. ಸೊ ಮಸಾಲೆ ಪ್ಲೇಸ್ ಕಡೆಯಿಂದ. ಸೊ ಅದು ಪಿಕ್ ಮಾಡ್ಕೊಂಡು ಹೋಗ್ಬೇಕು. ರಾಕ್ಸಿಗಳಿದ್ದ ಬಾಣ ಇಲ್ಲೇ ಹೊಂಟಿನಂತನ. ಸೊ ನೋಡಮ್ಮ ಈಗ ಫಸ್ಟು ಹೋಗೋಕೆ ಅಲ್ಲಿ ರೈಸ್ ಹೋಗೋಮ್ಮ. ಮಂಜುಗೆ ಹಚ್ಚಿದ್ದೆ, ಅವನು ಫೋನ್ ಇಲ್ಲ ಅಣ್ಣ ನಮ್ಮ ಮನೆಗೇನಂದ. ರಾಕ್ಸ್ಗೆ ಹಚ್ಚಿದ್ದೆ, ಅವನು ಮನೆಗೆ ಹೋಗೋಣಂತ. ರಾಕ್ಸಿನ ಜನ ಬಿಡು ಒಂದು ಲೆಕ್ಕ ಅದಪ್ಪ. ಲಗ್ನ ಆಗ್ಯಾನ ಮನೆಗೆ ಹೋಗ್ತಾನೆ ಇವ ಏನು ಮಾಡ್ಯಾನಪ್ಪ ಅನ್ನಂಗಾಗ್ಯದ ನನಗೆ. ಮಂಜು ಬರೀ ಯಾವಾಗಂತ ಬರೀ ಮನಿ ಚಾ ಅಂತ ನೀವು ತಿಳಿವಲ್ತೀವಿ ಒಂದೇನು ನನಗೆ ಮಂಜಪ್ಪ. ಸೊ ಇರಲಿ ಹೊಂಟಿವೀಗ ನೋಡಪ್ಪ. ಅದಾದಮೇಲೆ ಏನು ಮಾಡ್ತೀವಿ ಏನಿಲ್ಲ ಅಂತ ಆಗ್ತೀನಂತ. ಮೇ ಬಿ ಅವ್ರು ಜಿಮ್ಮಿಂದು ಸೂಟಿನೇ ಇತ್ತಲ್ಲ. ಸೊ ಹಂಗಾಗಿ ಜಿಮ್ ಹೋಗೋದನ್ನ ಆಲ್ಮೋಸ್ಟ್ ಡೌಟ್ ಅಂತ ಅನ್ಕೋತೀನಿ. ಸೊ ಹಂಗೇನಿತ್ತಂದರೆ ಆಗ್ತೀನಿ ಅಂತ. ಸ್ಟೇ ಟ್ಯೂನ್ಡ್. ಇಲ್ಲೇ ತೋತೀವಿ ನೋಡ್ರಿ, ಎಲ್ಲಂದರೆ ರೈಸ್ ಬಸವೇಶ್ವರ್ ಖಾನಾವಳಿ. ಯಾಕಂದರೆ ಇಲ್ಲಿ ಮಂಜು ಅವ್ರದ್ದು ಇದಾದಲ್ಲ, ಅದು ಸುಬೇದಾರ್ ಫಾರ್ಮ ಇಲ್ಲಿತ್ತು. ಅದಕ್ಕೆ ಅವನಿಗೆ ಹೇಳಿದ್ದಾನ, ಏನೋ ಜಲ್ದಿ ಹೇಳಿದಂದ್ರೆ ಅಟ್ಲೀಸ್ಟ್ ನಾ ಬರುತ್ತಾನ ತೋತಾನಪ್ಪ ಅಂತೇಳಿ. ಟೈಮ್ ವೇಸ್ಟ್ ಮಾಡ್ಬಿಡ್ತಂತ. ಸೊ ಅವ ನೋಡಿದ್ರೆ ಏನಿಲ್ಲ ಬಂದಿರಿ. ಸೊ ಓಕೆ ಈ ರೀತಿ ರೈಸ್ ಗೀಸ್ ತೊಗೊಂಡು ಸಿಗಂತ. ನೋಡಪ್ಪ ಎಲ್ಲ ರ್ಯಾಕ್ಸ್ ತೊಗೊಂಡು ಹೊಂಟಿವಿ ಈಗ. ಮಸಲ್ ಪ್ಲೇಸ್ ದಪ್ಪ ಆದ್ರೆ ಏನ್ ಮಾಡ್ತೀರಿ? ಯಾರಿಲ್ಲಲ್ಲ, ಸಿಂಗಲ್ ಸೈಲ್ ಹಾಕೈತಿವಲ್ಲ. ಓಲಾ. ಸೊ 300 ಗ್ರಾಮ್ ರೈಸ್, 150 ಗ್ರಾಮ್ ಚಿಕನ್, ಆ್ಯಂಡ್ ದೆನ್ ದಿಸ್ ಈಸ್ 100 ಗ್ರಾಮ್ ಸಾರಿ ನಮ್ದು ಇದು ವೆಜ್ಜಸ್ಸು. ಇದಾದಮೇಲೆ 4 o'clock ನಾವು ಊಟ ಮಾಡತ್ತೀವಿ. ಜಸ್ಟ್ ಲಂಚ್ ಇದೆ. ಸೊ ಮಾಡ್ಕೊಂಡು ಹೆಸರೇನಿಂದ
ಹೆಸರೇನು? ಧ್ರುವನಾ? ನಿಂದು ಊಟ ಆಯ್ತಲ್ಲ? ಸೊ ಇದು 5:46 ಆಯ್ತು ಟೈಮು. ರೆಸ್ಟ್ ಇಲ್ಲ ಅಂತ ಜಸ್ಟ್ ಮಾಡ್ಕೊಂಡೀನಿ, ಈಗ ಹೆಚ್ಚಾಗದ. ಸೊ ನೋಡ್ಬೋದು ಈಗ ರೆಡಿ ಆಗತ್ತೀವಿ. ಸೊ ಇದಾದಮೇಲೆ ಸೀದಾ ಜಿಮ್ ಹೋಗ್ತೀವಿ. ಅದು ನಮ್ದು ಆಲ್ರೆಡಿ, ಯಾಕಂದರೆ ಇವತ್ತು ಆಲ್ರೆಡಿ ಸೂಟಿಯಾದ ಜಿಮ್. ಬಟ್ ಸ್ಟಿಲ್ ನಮ್ಮ ಪ್ಲ್ಯಾನ್ ಇಲ್ಲ ಅಂದ್ರೂ ಹೊಂಟೀವಿ ಈಟ್ ಮಾಡ್ಬೇಕಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್. ಪ್ರೀ ವರ್ಕೌಟ್ 200 ಗ್ರಾಮ್ ಇದು ಬನಾನ. ಸೊ ಎಗ್ಗು ಇದು ಮಾಡಿಲ್ಲ, ಯಾಕಂದರೆ ಟೈಮ್ ಇಲ್ಲ. ಈಗ ಸುಮ್ಮನೆ ಎಗ್ ಬಾಯ್ಲ್ ಮಾಡ್ಬೇಕಾದ್ರೆ ಟೈಮ್ ಆಗುತ್ತೆ ಅಂತೇಳಿ ತೊಗೋತಲ್ಲ. ಸೊ ಹಂಗಾಗಿ ಅದನ್ನು ಕವರ್ ಮಾಡ್ತೀನಿ ಬಂದಮೇಲೆ. ಸೊ ಸ್ಟೇ ಟ್ಯೂನ್ಡ್, ಟೇಕ್ ಕೇರ್. ಸೊ ಇವತ್ತು ನಮ್ಮ ಮನಸ್ಸಿಲ್ಲ ಅಂದರೂ ಬಂದೀವಿ ಜಿಮ್ಮಿಗೆ. ಆಲ್ಮೋಸ್ಟ್ 5:45 ಹಿಂಗಾಗಿತ್ತು. ಸೊ ನೋಡಮ್ಮ, ಇವತ್ತು ಫುಲ್ ಕಂಪ್ಲೀಟ್ ಆಫ್ ವರ್ಕೌಟ್ ಮಾಡ್ಬೇಕಂತ ಮಾಡೀವಿ. ಏನಂದರೆ ಬೈಸೆಪ್ಪು ವಿತ್ ಟ್ರೈಸೆಪ್ಪು, ಅದಾದ ತಕ್ಷಣ ಫೋರ್ ಆರ್ಮ್ಸ್ ರಿವರ್ಸ್ ಮತ್ತು ಫ್ರಂಟು, ಅದು ಮುಗಿಸ್ಕೊಂಡು ನಮ್ಮದು ಆ್ಯಸ್ ಯೂಶುವಲ್ ಕ್ಯಾಶುವಲ್ ಏನು ಎಕ್ಸಸೈಸ್ ಇರುತ್ತಲ್ಲ, ಕಾರ್ಡಿಯೋ, ಆಮೇಲೆ ಆ್ಯಬ್ಸು, ಅದೆಲ್ಲ ಆ್ಯಬ್ಸ್ ವರ್ಕೌಟ್ ಒಂದು ಸ್ವಲ್ಪ ಕಮ್ಮಿ ಆಗ್ಲಾಗ್ತದೆ. ಸೊ ಮಂಡೆಯಿಂದ ಅದನ್ನು ಒಂದು ಸ್ವಲ್ಪ ಚೇಂಜಸ್ ಮಾಡ್ಬೇಕಂತ ಮಾಡಕತ್ತೀವಿ. ಆಲ್ಮೋಸ್ಟ್ ಅಂದರೆ ಪರ್ ಡೇ ಈ ಎಕ್ಸಸೈಸ್ ಅಂತೇಳಿ ಸೆಟ್ ಮಾಡ್ಬೇಕಂತ. ಸೊ ಅದನ್ನು ಸಂಡೇ ಸೆಟ್ ಮಾಡ್ಕೊಂಡು ಸೊ ಮಂಡೆಯಿಂದ ಕಂಪ್ಲೀಟ್ ಅದನ್ನು ಫಾಲೋ ಮಾಡಬೇಕು. ಸೊ ಈಗ ಕಂಪ್ಲೀಟಾಗಿ ಕೋರ್ ಎಕ್ಸಸೈಸಸ್ ಇದು ಮಾಡ್ಬೇಕಂತದ. ಆಲ್ರೆಡಿ ಬೇರೆ ನಮ್ಮ ಮಸಲ್ಸ್ ಎಕ್ಸಸೈಸ್ ಎಲ್ಲ ಒಂದು ಕಂಪ್ಲೀಟ್ ಲೆವೆಲಲ್ಲಿ, ಅಂದರೆ ಒಂದು ಏನೋ ಒಂದು ಹಿಟ್ ಮಾಡ್ತೀವಿ ಆಲ್ಮೋಸ್ಟ್ ರೆಗ್ಯುಲರಾಗಿ ಜಿಮ್ಮಲ್ಲಿ. ಸೊ ನಮ್ಮ ಮಸಲ್ಸ್ಗಳಿಗೆ ಏನು ಇದಿಲ್ಲ. ಸೊ ನಾವೇನದಕ್ಕೆ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕಂತ ನೋಡಿ. ಸೊ ಹೆಂಗಂದ್ರೆ ಇದರಲ್ಲಿ ಬೈಸೆಪ್ಪಲ್ಲಿ 3 ವೇರಿಯಂಟ್ ಎಕ್ಸಸೈಸ್, ಟ್ರೈಸೆಪ್ಪಲ್ಲಿ 3 ವೇರಿಯಂಟ್ ಎಕ್ಸಸೈಸ್, ಅದಾದಮೇಲೆ ಒಂದು ಸೂಪರ್ ಕೊಂಬೋ ಎಕ್ಸಸೈಸ್ ಹೊಡಿಲಿಕ್ಕತ್ತಿದ್ವಿ ಟ್ರೈಸೆಪ್ಪಲ್ಲಿ ಇವತ್ತು ನಾವು ಸೆಟ್ ಮಾಡ್ಕೊಂಡಿರೋದು. ಅದಾದಮೇಲೆ ಫ್ರಂಟ್ 4 ಆರ್ಮ್ಸ್, ಆಮೇಲೆ ರಿವರ್ಸ್ 4 ಆರ್ಮ್ಸ್ ಇರ್ತದೆ. ಸೊ ಇದಿಷ್ಟು ಮುಗಿಸ್ಬೇಕು ನಮಗೆ ಒಂದು 2.5 hour, ಐ ಥಿಂಕ್ 2.5 hour ಮೇಲ್ಗಡೆ, ಅಂದರೆ ನಿಯರ್ ಅಬೌಟ್ 3 hour ಆಯಿತು. ನಾನು ಮತ್ತು ಅವ ನಜೀರ್ ಬಂದಿದ್ದ. ನಜೀರ್ ನಾನಿಬ್ಬರು ವರ್ಕೌಟ್ ಮಾಡಿದ್ದೆ. ಅವನ ರಮೇಶ್ ಎಲ್ಲ ಅವ ಎಂಗೇಜ್ಮೆಂಟ್ ಆಗ್ಯದ ಸಿಗಲ್ಲಾಗ ಒಟ್ಟ ಕೈಗೆ ಅವ. ಅದಕ್ಕೆ ಜಲ್ದಿ ಅವನಿಗೆ ಒಂದು ಮ್ಯಾರೇಜ್ ಮಾಡಿ ಕಡೆ ಕಾಪಕ್ಕಂದು ಮಾಡೀವಿ ನಾವು. ಅವ ರಮೇಶಿಗೆ ಸುಮಾರು ಜಿಮ್ ಬಂದ್ರೆ ಬರ್ತಾನಿಲ್ಲ ಬಿಡ್ತಾನೆ. ಈಗ ನಾನು ಒಂದು ನಜೀರ್ ಮಾಡ್ಲಾಗತ್ತಿದ್ವಿ. ಸೊ ಇದರಲ್ಲಿ ನೋಡ್ಬೋದು ಬೈಸೆಪ್ ಅಂದರೆ ನಾವು ರೆಗ್ಯುಲರ್ ಎಕ್ಸಸೈಸ್ ಮಾಡ್ತೀವಲ್ಲ, ಅದು ಬಿಟ್ಟು ಬೇರೆ ಎಕ್ಸಸೈಸ್ ಸೆಟ್ ಮಾಡ್ಕೊಂಡಿದ್ವಿ. ಈ ಎಕ್ಸಸೈಸ್ಗಳ್ದಾಗ ನೋಡ್ಬೋದು ಪಂಪ್ ಹೆಂಗಾಗ್ಯದ, ಆಮೇಲೆ ವೇನ್ಸ್ಗಳು ಅಬ್ಸರ್ವ್ ಮಾಡ್ಬೋದು, ವೇನ್ಸ್ಗಳು ಹೆಂಗೆ ಬಂದಾವ ಅಂತೇಳಿ. ಇದು ಹೆಂಗಂದರೆ ಮಸಲ್ಸ್ಗಳು ಪಂಪ್ ಆದಾಗ, ಆಮೇಲೆ ಅದು ಟಿಯರ್ ಆಗ್ಲಾಕತ್ತಿರ್ತಂದರೆ ಈ ಥರ ಆಗ್ತವೆ. ಸೊ ಇದು ನೋಡ್ಬೋದು ಈ ಥರ ಇಷ್ಟೆಲ್ಲ ಪಂಪ್. ಈ ಎಕ್ಸಸೈಸ್ಗಳು ಯಾವ್ಯಾವಪ್ಪ ಅಂತಂದರೆ, ಫಸ್ಟು ಕೇಬಲಲ್ಲಿ ಕರ್ಲ್ಸ್ ವಿತ್ ರಾಡ್, ಆಮೇಲೆ ನಾರ್ಮಲ್ ಸ್ಟ್ಯಾಂಡಿಂಗ್ ಬಾರ್ಬೆಲ್ ರಾಡ್ ಕರ್ಲ್ಸ್, ಅದಾದಮೇಲೆ ಇನ್ಕ್ಲೈನ್ ಬಾರ್ಬೆಲ್ ಕರ್ಲ್ಸ್, ಅದಾದಮೇಲೆ ಬೈಸೆಪ್ಪಲ್ಲಿ ಇನ್ನೊಂದೇನು ಸೂಪರ್ ಕೊಂಬ್ ಹಾಕಿದ್ವಲ್ಲ, ಅದರಲ್ಲಿ ನಮ್ಮದು ಎಕ್ಸಸೈಸ್ ಇರುತ್ತೆ ಹ್ಯಾಮರ್, ಅದು ಲಾಸ್ಟ್ ಮಾಡ್ಕೊಡ್ತೀವಿ ಎಕ್ಸಸೈಸ್ ನಾವು. ಟ್ರೈಸೆಪ್ಪಲ್ ಅಂದರೆ ಆ್ಯಸ್ ಯೂಶುವಲ್ ಕ್ಯಾಶುವಲ್ ನಮ್ಮದು ಅದು ರೋ ಪುಷ್ ಡೌನು, ಆಮೇಲೆ ಕೇಬಲ್ ಓವರ್ ಹೆಡ್ ದ ಪ್ರೆಸ್, ಅದಾದಮೇಲೆ ಇನ್ನೊಂದು ಟ್ರೈಸೆಪ್ ಎಕ್ಸಸೈಸ್ ಅಪ್ಪ ಅಂತಂತಂದರೆ 45 ಡಿಗ್ರಿ ಆ್ಯಂಗಲ್, ಅದನ್ನು ಸ್ಮಿತ್ ಮಷೀನಲ್ಲೇ 45 ಡಿಗ್ರಿ ಆ್ಯಂಗಲಲ್ಲಿ ಕೇಬಲ್ ಇದು ಮಾಡೋದು ಎಕ್ಸ್ಟೆನ್ಷನ್. ಅದು ಮುಗಿದ್ಮೇಲೆ ಲಾಸ್ಟ್ ಇದು EZ ಅಂತೇಳಿ ಮಾಡ್ತೀವಿ ಎಕ್ಸಸೈಸು, EZ ಬಾರ್ಬೆಲ್. ಸೊ ಇದನ್ನು ಟ್ರೈಸೆಪ್ಪಿಗೆ ಹೆವಿ ಇದು ಮಾಡ್ತದೆ. ವೆಯ್ಟ್ ಕಮ್ಮಿ ಹಾಕಕ್ಕೆ ಅಂತಂದರೆ ರೆಪ್ಸ್ ಜಾಸ್ತಿ ಬರಲಿ ಅಂತ ಅನ್ನೋ ಉದ್ದೇಶಕ್ಕಷ್ಟೇ. ಸೊ ಇದೆಲ್ಲ ಮುಗಿಸ್ಕೊಂಡು ಇವತ್ತು ನಮ್ಮ ರಾಕ್ಸ್ ಫೋನ್ ಮಾಡಿದ್ದ, ಅಣ್ಣ ಊಟಕ್ಕೆ ಹೋಗಿ ಹೊರಗಡೆ ಹೋಗಂಪ ರೆಡಿ ಆಗಿರ ಅಂತ. ಹಂಗಾಗಿ ನಾವು ಇವತ್ತು ಮನೆಗೆ ಅಡುಗೆ ಮಾಡ್ಕೊಂಡಿಲ್ಲ. ಬರಬೇಕಾದ್ರೆ ಲೇಟಾಗಿ ಊಟ ಮಾಡಿದ್ವಲ್ಲ 4:15 ಹಂಗಾಗಿ. ಸೊ 8:10 ಸಮಥಿಂಗ್ 8:30 ಹಂಗೆ ಆಗುತ್ತೆ ಆಲ್ಮೋಸ್ಟ್ ನಾವು ಇಲ್ಲಿ ರೀಚ್ ಆಗೋದಕ್ಕೆ. ಅದೆಲ್ಲ ಮುಗಿಸ್ಕೊಳಕ್ಕೆ ಆಲ್ಮೋಸ್ಟ್ ಇದೆಲ್ಲ ಮುಗಿಸ್ಕೊಂಡು ಅವ್ರಿಗೆ ಮೀಟ್ ಆಗಮ್ಮ, ನೋಡಮ್ಮ ಅವ್ರು ಏನೇನು ಮಾಡ್ತಾರೆ ಏನೇನಿಲ್ಲ ಅಂತೇಳಿ ನೋಡಮ್ಮ ಅಂತ. ಆಮೇಲೆ ಇವತ್ತು ನಮ್ಮ ಶಿವಾನಂದ್ ಒಂದು X4 Insta 360 ಒಂದು ಸ್ನ್ಯಾಪ್ ಹಾಕಿದ, ಬಟ್ ಬೇರೆಯವ್ರದ್ದು ಹಾಕ್ಯಾನ. ಆಮೇಲೆ ಸ್ಟೋರಿನ ಹಾಕಿದ, ಬಟ್ ನೋಡಮ್ಮ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಏನದು ಏನಿಲ್ಲ ಅಂತೇಳಿ. ಸ್ಟೇ ಟ್ಯೂನ್ಡ್, ಬಾಯ್. ಸೊ ಇಟ್ಸ್ 8:20, ನಾವು ಜಿಮ್ನಾಗಿದ್ವಿ 5:50, ಆಲ್ಮೋಸ್ಟ್ 6 ಅಂದ್ರೆ 7 8 ಅಂದರೆ 2.5 hour ಮೇಲೆ ಆಯ್ತು. ಸೊ ಜಸ್ಟ್ 20 ಈಗ ನಮ್ಮ ರಾಕ್ಸ್ ಊಟಕ್ಕೆ ಹೋಗಮ್ಮಂತಂದನ. ಹಂಗಾಗಿ ಮನೆಗೆ ಇವತ್ತೇನು ಅಡುಗೆ ಮಾಡ್ಕೊಂಗಿಲ್ಲ ನಾನು. ಜಸ್ಟ್ ಹೋಗೋದ ರೈಸು ಒಂದು ಸ್ವಲ್ಪ ಚಿಕನ್ ತಿಂದ ಸೀದಾ ಮನೆಗೆ ಹೋಗಿ ವಾಕ್ ಮಾಡ್ಕೊಂಡು ಮಲ್ಕೊಳಕ್ಕೆ ಹೋಗ್ತೀವಿ ಅಷ್ಟೇ. ಸೊ ಅದು ಬಿಟ್ಟರೆ ಮತ್ತೇನಿಲ್ಲ. ಜಿಮ್ ಅಂತ ಆಗೈತೆ ಜಸ್ಟ್ ನಮ್ದೆಲ್ಲ. ಈಗ ಎಲ್ಲ ಮುಗಿಸ್ಕೊಂಡು ಹೊಂಟೀವಿ. ನಾನು ನಮ್ಮ ನಜೀರಾನ, ಬಟ್ ಒಳಗೆ ಲೈಟ್ಸ್ ಹಾಕಿನಪ್ಪ ಗಾಡಿ ಓಡಿಸೋಕ್ಕಾಗಲ್ಲ. ಸೊ ಹಂಗಾಗಿ ಹೊಂಟೀವಿ. ನೋಡಮ್ಮ ಈಗ ಅಲ್ಲಿ ಹೋಗಿ ಊಟ ಮಾಡಬೇಕಾದ್ರೆ ಆಗ್ತೀನಿ ಅಂತ. ರೈಸ್ ಚಿಕನ್ ಅಷ್ಟೇ ತಿಂತೀನಿ, ಬಟ್ ಅಂದ್ರೆ ಏನೇನೋ ಹುಡುಗರು ತಿಂತಿರ್ತಾವ ಎಲ್ಲ ತೊಗೋಬೇಕಲ್ಲ. ಈಗ
ಸೊ ಸ್ಟೇ ಟ್ಯೂನ್ಡ್ ಪಾಪ ಇಲ್ಲಿ ಯಾಕೆ ನಮ್ಮ ಆಫೀಸ್ ಬಾಜುಕ್ಕೆ ಲೈಟ್ ಹಾಕ್ತಾರಲ್ಲಪ್ಪ ಇಲ್ಲಿ ಏನಂತ ಮತ್ತೆ ಇವ್ರು ನಾಳೆಗೆ ನೋಡೋಣ ಏನರ್ಥ ಆಗ್ತೇನೆ ಅಂತ ಬಾಯ್. ನೋಡಿಲ್ಲ ಲೌಡಕ್ಕೆ ವಾಲ್ ಅದು ಇನ್ಸ್ಟಾ 360 ಅಲ್ಲ ಹಿಂಗೆ ಕೈ ಉಸಿರಲ್ಲ ನಿಮ್ಮ ಮನುಷ್ಯ ನಿಂದ್ರೆ ಏನು ಇವ ತರಿಸಿಟ್ಟು ಮನೆ ಪೂಜೆ ಮಾಡಿದಂಗೆ ಮಾಡಿ ನನಗೆ ನಿಮ್ಮನ್ನ ಇದಾಯ್ಕಂದ್ರೆ ಒಂದು ದಿವಸ ಎಲ್ಲರೂ ಹೋಗಿ ಹೊರಗೆ ರೈಡ್ರಂಗೆ ಒಂದು ದಿವಸ ಕರೆ ಹೇಳೋ ಹೊಡಿ ಒಂದು ಕೌಂಟರ್ ತೆಗಿಲಕತ್ತಿದ್ದಿ ತಲೆಯಾಗ ಪಟ್ ನೋಡಿ ರಿಯಲ್ ನೋಡಿ ಸ್ಮೈಲ್ ಮಾಡಿ ನೋಡೋ ನಗ್ರಿ ಸ್ವಲ್ಪ ನೋಡ್ರಿ ಬಿಟ್ಬಿಟ್ಟು ಎಲ್ಲಿಗೆ ಹೋಗಿದ್ದಲ್ಲಿ ನಿನ್ನೆ ಹಾಂ ಇವ ಏನೋ ತಮ್ಮ ಅಂದ್ರೆ ನನಗೆ ಗುರಿಟ್ನಪ್ಪ ಇವ ನಿನ್ನೆ ನಾನು ಎಲ್ಲ ಇದು ಕಳ್ಕೊಂಬಿಟ್ಟ ನೋಡಿ ನಿನ್ನೆ ಹಾಂ ದುನಿಯಾ ಇದ್ರಲ್ಲ ಕರಿ ನನಗೆ ಒಂದು ಮಾತು ಹಚ್ಬೇಕಿತ್ತು ಹಣಕ್ಕೆ ಹಿಂಗೆ ಹೊಂಟಿನಿ ಅಂತ ಬೇರೆ ಎಲ್ಲಿ ಹೋಗ್ಬೇಕಾದ್ರೆ ನನಗೆ ಹಚ್ತಲ್ಲ ಕೇಳ್ತಿಲ್ಲ ಹಂಗೆ ಅಂತೇಳಿ ಹಾಂ ಎಲ್ಲ ಕಡೆಗಳೇ ನಾವು ಹಾಂ ಮತ್ತು ಎಲ್ಲಿಗೆ ಇರ್ಲಾಕ್ರಿ ಊಟ ಇರ್ಲಿ ಏನೇ ಇರಲಿ ನೀ ಚಾ ಕುಡಿಯೋಕನ ಕರೆಯೋಲ್ಲ ನಮ್ಗೆ ಚಾ ಕುಡಿಯೋ ಹೊತ್ನಾಗ ಹೇಳಿ ಓದ್ತಿದ್ದಿ ಅವಾಗ ವಾಶಿ ನೋಡ್ಬೇಕಂದ್ರೆ ಓದ್ತಿದ್ದಿ ಡಿಕಾಶಿಗೆ ನಮ್ಗೆ ಹೇಳಿ ಓದ್ತಿದ್ದಿ ಈಗ ನೋಡಗ ಹಂಗೆ ಪಿಕ್ಚರ್ ನಿನ್ನೆ ಹೋಗಿ ಪಿಕ್ಚರ್ ನೋಡಿ ಬಂದಲ್ಪ ಹೇಳ್ರಿ ಎಲ್ಲ ತೋರ್ಸ್ರಿ ಇನ್ಸ್ಟಾ 15 ನಿಮಿಷದ ಆಗ್ತದ ಇನ್ಸ್ಟಾ ಈಗ ಇವನಿಗೊಂದ್ಸಲ ತೋರ್ಸ್ರಿ ಎದಕ್ ಹೊಡೆ ಹೊಂಟಿದಲ್ಲ ಹಾ ಇನ್ಸ್ಟಾ 360 ಏನ್ರಿ ಹೊಸ ತೊಂದ್ರಲ್ಲ ಹಾಂ ರೀ ಗೌಡ್ರ ಇನ್ಸ್ಪಿರೇಷನ್ ಬೂಟ ಏನಂದ್ರ ಸಿಸ್ಟಮೆಟಿಕ್ ಅಂತಾರೆ ಡಿಸಿಪ್ಲಿನ್ ಅಂತಾರೆ ಇದಕ್ಕೆ ಪ್ಯಾಲಿಂಗ್ ಎಲ್ಲಾರ ಸುಮ್ಮ ಮಣ್ಣಾಗ ಗೆಲ್ಬೇಕಲ್ಲೇ ಸಣ್ಣ ಬೋರ್ ಬಿಡ್ದಂಗೆ ಬಿಡ್ರಿ ಏನಂತ ಇವಾಗ ಎಲ್ಲಿಗೆ ಊಟಕ್ಕೆ ಹೋಗ್ಬಂದಾನ ಕರ್ದನೀಗ ಕರ್ಕೊಂಡು ಹೋಗ್ತಾನ ಸಾಬು ನೋಡ ಆಮೇಲೆ ಏನಪ್ಪ ಏನೋ ಹುಡುಕಾಡಕೈತಲ್ಲ ಸ್ಮಾರ್ಟ್ ಇದಲ್ಪ ಸರಿ ಇಡ್ರಿ ಫೋನ್ ಇನ್ನ ಇದೆಲ್ಲ ಚಾಲು ಮಾಡಿಲ್ಲ ನಾ ಜಸ್ಟ್ ಈಗ ಕ್ಲೀನ್ ಮಾಡ್ಲಾಕತ್ತಾರ ಅವ್ರು ನೋಡಮ್ಮ ಈಗ ಹುಡುಗರೆಲ್ಲ ಏನೋ ಸ್ವಲ್ಪ ಸಿಂಕ್ ಮಾಡ್ತಾವ ಇಲ್ಲ ಅಂದ್ರೆ ಲೈಕ್ ತುಂಬ ಸಾಫ್ಟ್ ಅಷ್ಟೇ ನಾವು ಅಂದ್ರೆ ಬರೀ ನಾರ್ಮಲ್ ಊಟ ಮಾಡ್ತೀವಿ ಎಲ್ಲ ಕಂಡ ಒತ್ತಿ ಬಿಡ್ತಾರೆ ಈಗ ಚಿಡಿಸ್ತಾರೆ ಇವತ್ತು ರಾಕ್ಸಂದ್ಗ ಚಿಡಿತಂದಿದ್ದೀವ ನಂದೇನಲ್ಲ ಬರೀ ರೈಸ್ ತಿಂತೀನಿ ಗಪ್ಪ ಹೊಡ್ಲಾಕಿತ್ತಲ್ಪ ಸ್ಮೈಲ್ ಹೊಡ್ಯಾಕಿತ್ತಲ್ಲ ಕುರ್ಚಿ ತರಿಸಿಟ್ಟಿದ್ವಿ ಅವನಿಗೆ ಕುರ್ಸಕತ್ತೆ ಕಂಜಸ್ಟೆಡ್ ಆತಂತಪ್ಪ ನಾಳೆ ಬರ್ತಿದ್ ಯೂಟ್ಯೂಬ್ನಾಗ ಇದೇನು ಮಜಾಕ್ ಮಾಡಕಿತ್ತಲ್ಲ ಇದು ಕರೆ ಮಾಡಿಸ್ತೀನಿ ಈ ಮಾತು ನೆನಪಿರ್ಲಿ ಅದಕ್ಕ ನೆನಪಿರ್ಲಿ ಹಾಂ ಒಂದಿನ ಫಿಕ್ಸ್ ಮನೆ ಮುಚ್ಕೊಂತೀರ ನಾವು ಆಯ್ತಾಯ್ತಾಯ್ತಾಯ್ತಾ ಮತ್ತೆ ಹೊಡೆದಿಗೆ ಮತ್ತೆ ಮತ್ತೆ ಹಾಕ್ಬೇಕಲ್ರಿ ನಾಳೆ ವಿಡಿಯೋ ಎತ್ತಲಿಲ್ಲ ಫೋನ್ ಖಂಡಿತ ವಾಸ್ತವ ದೊಡ್ಡ ಬಿಸ್ನೆಸ್ ಡಿಸ್ಕಷನ್ ಮಾಡೋದು ಹೇಳಪ್ಪ ಏನೋ ಒತ್ತಿ ಡಿಸ್ಕಷನ್ ನಡೀತಿತ್ತಲ್ಲ ಇಬ್ಬರದು ರಿಸರ್ವೇಶನ್ ಅಂತ ನಾವು ಬೈಕ್ ಓಡಿಸುವಲ್ರಿ ನಾವು ಬೈಕ್ ಓಡಿಸ್ಲಿಲ್ಲ ನಾವು ಡಿವೈಡ್ ಮಾಡಿವಿ ಯಾರು ಸ್ವಲ್ಪ ಓಡಿಸಿ ನಂದು ಅರ್ಧ 10 ಮೀಟರ್ ಓಡಿಸೋಕೆ ಕೊಟ್ಟಿಲ್ಲ ಯಾರಿಗೆ ನನ್ನ ಗಾಡಿ ರೈಸ್ ಉಡ್ಲಿಕ್ಕೆ ರೊಟ್ಟೆನ ನೋಡ ಅಜಿತ್ ರಮೇಶ್ರ
ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ ಆಮೇಲೆ ಬೆಳಗ್ಗೆ ಎದ್ದನ ಜಿಮ್ಮಿಗೆ ಹೋಗೋಣ. ಸೇಮ್ ಪಾಪಡಿ ರೀ ಪಾಪಡಿದಂಗೆ ಇರ್ತದೆ ಜಿಮ್ಮಿಗೆ ಒಂದು ತೆಂಗ ಮತ್ತು ಇದು ಮಾಡ್ತಾ ಆಯ್ತು ಒಂದು ರೊಟ್ಟಿ ಬಿಡ್ರಿ ಇವಾಗ ನಾಳೆ ದತ್ತ ಮಾಡಕ್ ಬಲ್ಲಿ ಹೋಗಿ ಇವಾಗ ಯಾಕ್ತಾನಲ್ಲ ಅನ್ನಿ ಮತ್ತ ಹಿಂಗೆ ನಾಚಾಗೈತಿ ಒಳಗೆ ಹೋಗ್ಕೊಂಡಲ್ಲ ಪ್ಯಾಕ್ ಹೇಗ ಅಮರ್ ಅಮರ್ ಲೋ ನಮ್ಮ ತಮ್ಮಗ ರೈಸ್ ಮಾಡ್ತೀನಿ ರೊಟ್ಟಿ ಪುಣ್ಯರ ಜೊತೆ 6 ಫೀಟ್ ಆದ ಕಾಲು ಹಂಗೆ ಎಗಿರ್ತೆ ನೀವು ಉಣಸಾಲ ಇದಲ್ಲ ಮತ್ತೆ ಅವನಿಗೆ ಮತ್ತೆ ಹಂಗೆ ಉಣಿಸ್ಬೇಕು ಇಲ್ಲ ರೀ ಈಗ ಏ ಮಂಜು ನೀವೇನಂತ ಏ ಭಾಳ ಐಟ ಅಂತ ಒಮ್ಮೆ ಕಾಲ ಹಾಕಿದ ಅಭಿ ಯಾಕ ಎಕ್ಸ್ಟ್ರಾ ಮಾಡ್ಕೋಬೇಕು ಗೀರೈಸ್ 11:30 ಇದೀಗ ಆಲ್ರೆಡಿ ಟೈಮು ಹಾಗಾಗಿ ವಾಕೆಲ್ಲ ಜಸ್ಟ್ ಭಗವದ್ಗೀತೆ ಓದ್ತೀನಿ ಒಂದು ಸ್ವಲ್ಪ ಅದೊಂದು ಪೇಜ್ ಅಷ್ಟೇ ಓದ್ತೀನಿ ಓದಿ ಮಲ್ಕೊಳಕ್ಕೆ ಹೋಗ್ತೀವಿ ಆಲ್ಮೋಸ್ಟ್ ಶಾರ್ಟೆಡ್ ಅಂತ ಫ್ರೀ ಬಟ್ ಅದೇನೋ ಬೇರೆ ಪ್ಲ್ಯಾನ್ ಅದ ನೋಡೋಣ ಏನಿಲ್ಲ ತೆಗಿಸಿನೆಲ್ಲ ಆಗ್ತೀನಂತ ಸೊ ಈಗೇನಿಲ್ಲ ಫಸ್ಟ್ ಮಲ್ಕೊಳ್ಕೊಂತೀವಿ ರೆಸ್ಟ್ ಇಲ್ಲ ಯಾಕಂದರೆ ಇವತ್ತಿಂದ ಪೂರ್ತಿ ದಿನವೇ ಗುದ್ದಾಡಿ ಕೆಲಸ ಆಗಿವಿ 4 ಗಂಟೆ ಬಂದು ಊಟ ಮಾಡಿದ್ದು ಮಧ್ಯಾಹ್ನ ಲಂಚ್ ಈಗ ನಾವು ರಾತ್ರಿ ಕೂಡ ಹೊರಗೆ ಹೋಗಿದ್ದು ಊಟ ಮಾಡೋದಕ್ಕೆ ಮತ್ತು ರೋನಿಗೊಂದು ಸ್ವಲ್ಪ ಹೊತ್ತು ಊಟ ಹಾಕಿದ್ವಿ ಅಲ್ಲಿ ಉಳಿದಿತ್ತು ಅಂದರೆ ಲೈಕ್ ಬೋನ್ಸ್ ಗಿನ್ಸ್ ಎಲ್ಲ ಅದೆಲ್ಲ ಬಿಟ್ಟು ಈಗ ಮತ್ತೆ ವಾಪಸ್ ಅದಕ್ಕೊಂದು ಸ್ವಲ್ಪ ಹೊರಗೆ ವಾಕ್ ಮಾಡಿಸಿದ್ದೆ ಫ್ರೆಶ್ ಆಗಿನಿ ಜಸ್ಟ್ ಮಲ್ಕೊಳ್ಕೊಂತೀವಿ ಅಂತ ಸೊ ಸ್ಟೇ ಟ್ಯೂನ್ಡ್